ಶ್ರೀಗಳು ಅಂತಂದರೆ ಅವರು ರೈತ ಶ್ರೀಗಳು ಮತ್ತು ರೈತರ ಮಠ ಅಂತ ಹೇಳಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಮಹಾರಾಷ್ಟ್ರ ಭಾಗದಲ್ಲಿ ಅವರಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಮತ್ತು ಅವರು ಕಾಯಕ ಯೋಗಿ ಸ್ವಾಮಿಗಳು. ಅವರು ಯಾವುದೇ ರೀತಿಯಾದಂಥ ಬೂಟಾಟಿಕೆ ಮಾಡುವಂಥ ಸ್ವಾಮಿಗಳಲ್ಲ. ಮತ್ತು ಅವರು ಮುದ್ದೇಬಿಹಾಳ ತಾಲೂಕಿನ ಮಣ್ಣಿನ ಮಗ ಕೂಡ ಹೌದು. ಹೀಗಾಗಿ ಅವರು ಹುಟ್ಟಿದ ಜಾಗಕ್ಕೆ ಬರೋದಕ್ಕೆ ಪ್ರತಿಬಂಧಕ ನಿಷೇಧಾಜ್ಞೆ ಮಾಡಿರ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಹಿಂದೂ ಸಮಾಜದ ಒಬ್ಬ ಬಂಧುವಾಗಿ, ವ್ಯಕ್ತಿಯಾಗಿ ಮತ್ತು ಮುದ್ದೇಬಿಹಾಳ ತಾಲೂಕಿನ ಒಬ್ಬ ರೈತನ ಮಗನಾಗಿ ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ನಾವೆಲ್ಲ ಹಿಂದೂಪರ ಸಂಘಟನೆಗಳು ಮತ್ತು ಸ್ವಾಮೀಜಿಗಳ ಅಭಿಮಾನಿಗಳು ಇದನ್ನು ತೀವ್ರವಾಗಿ ಪ್ರತಿಭಟಿಸೋರಿದ್ದೇವೆ. ನಮ್ಮ ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ, ದೇಶದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಪ್ರಜಾಪ್ರಭುತ್ವ ಇದು. ಇಲ್ಲಿ ಒಬ್ಬ ರಾಜ್ಯದ ಸಚಿವ ಏನು ಬೇಕಾದರೂ ಮಾತಾಡ್ಬೋದು. ಬೆಳಗ್ಗೆ ಅಂದರೆ RSSನ ಬಾಯಿಗೆ ಬಂದಂಗೆ ಬೈತಾರೆ. ದೇಶಭಕ್ತರನ್ನ ತಯಾರು ಮಾಡುವಂಥ ಮತ್ತು ದೇಶಕ್ಕೆ ಅತ್ಯಂತ ಸಮರ್ಥವಾದಂಥ ಇಬ್ಬರು ಪ್ರಧಾನಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ, ಲಕ್ಷಾಂತರ ಜನ ದೇಶಭಕ್ತರು ನೀಡಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬಾಯಿಗೆ ಬಂದಂಗೆ ಬೈಲಿಕ್ಕೆ ನಿಮ್ಗೆ ಅಧಿಕಾರ ಇದೆ. ಆದರೆ ಜಾತಿ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಒಡೆದು ಹಿಂದೂ ಸಮಾಜವನ್ನು ನಾಶ ಮಾಡ್ತಕ್ಕಂಥ ಕುತಂತ್ರಕ್ಕೆ, ಷಡ್ಯಂತ್ರಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೈ ಹಾಕಿದ್ದೀರಿ. ಇದನ್ನು ಖಂಡಿಸುವಂಥ ಕೆಲಸ ಮಾಡುವ ಸಂದರ್ಭದಲ್ಲಿ ಕಾಡಸಿದ್ದೇಶ್ವರ ಶ್ರೀಗಳು ಏನು ಈ ಸಮಾಜಕ್ಕೆ ಏನು ದ್ರೋಹ ಮಾಡ್ತಾ ಇದ್ದೀರಿ, ಆ ದ್ರೋಹವನ್ನು ತಡಿಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳೇನಿದ್ದಾವೆ ಅದು ಕಾನೂನಾತ್ಮಕವಾಗಿ ಎಲ್ಲಾದರೂ ಕೂಡ ತಪ್ಪಾಗಿದ್ದರೆ ಅದು ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇರ್ತದೆ ಮತ್ತು ಅದನ್ನು ನೀವು ಖಂಡಿಸೋದಕ್ಕೆ ಅವಕಾಶ ಇದೆ. ಆದರೆ ಈ ತಾಲೂಕಿನ ಮಗನನ್ನು, ಈ ತಾಲೂಕಿನಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ಸ್ವಾಮೀಜಿಗಳನ್ನು, ಇದೇ ವಿಜಯಪುರ ಜಿಲ್ಲೆಯ ಮಣ್ಣಿನ ಮಗನನ್ನು ಹೇಗೆ ನೀವು ಪ್ರತಿಬಂಧನೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಕೂಡಲೇ ಜಿಲ್ಲಾಧಿಕಾರಿಗಳು ಈ ಪ್ರತಿಬಂಧಿಸತಕ್ಕಂಥ ಆದೇಶವನ್ನು ವಾಪಸ್ ಪಡಿಬೇಕು ಮತ್ತು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕುತಂತ್ರಗಳಿಗೆ ನಾವು ಹೇಳಲಿಕ್ಕೆ ಬಯಸ್ತೇವೆ. ಯಾವುದೇ ಕಾರಣಕ್ಕೂ ನೀವು ಇದರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಸಮಾಜ ಜಾಗೃತ ಆಗಿದೆ. ನೀವು ಎಷ್ಟೇ ಷಡ್ಯಂತ್ರ ಮಾಡಿದರೂ ಕೂಡ ಇದನ್ನು ನಾವು ಖಂಡಿತವಾಗಲೂ ಕೂಡ ನೀವು ಸಮಾಜವನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥ ವಿಧಾನಸೌಧದಲ್ಲಿ ಕೂಗುವಂಥ ವ್ಯಕ್ತಿಯನ್ನು ನೀವು ನಿಷೇಧ ಮಾಡಬೇಕು. ಆದರೆ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥ ರೈತಪರ ಆಲೋಚನೆ ವಿಚಾರಗಳನ್ನು ಹೊಂದಿರತಕ್ಕಂಥ ಒಬ್ಬ ಸ್ವಾಮೀಜಿಗಳನ್ನು, ಅದು ಈ ತಾಲೂಕಿನ ಮಣ್ಣಿನ ಮಗನನ್ನು ನೀವೇನು ಪ್ರತಿಬಂಧನೆ ಮಾಡ್ತಾಯಿದ್ರೆ ಇದನ್ನು ತೀವ್ರವಾಗಿ ಖಂಡಿಸಿ ನಾವು ಇವತ್ತಿನಿಂದ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಲಿದ್ದೇವೆ. ನಮ್ಮ ಘನ ಸರ್ಕಾರ ಕಳೆದ ವರ್ಷ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಥಿಕ ನಾಯಕನಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲ ಬಸವ ಭಕ್ತರಿಗೆ ಅತ್ಯಂತ ಸಂತೋಷ ಸಂಗತಿ. ಆದರೆ ಬಸವಣ್ಣನ ಒಪ್ಪುವಲ್ಲಂತಹ, ಬಸವಣ್ಣನ ಅನುಯಾಯಿ ಅಲ್ಲದಂಥವರೆಲ್ಲರಿಗೂ ಕೂಡ ಅದು ಅವರ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಉರಿ ಪ್ರಾರಂಭವಾದಂಥ ಕ್ಷಣವಾಗಿತ್ತು. ಅದನ್ನು ಯಾವ ರೀತಿಯಾಗಿ ಬಸವಣ್ಣನ ಸಾಂಸ್ಥಿಕ ನಾಯಕರಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಒಂದು ರೀತಿ ಇದಕ್ಕೆ ಅಡ್ಡಿಪಡಿಸುವಂತಹ ವ್ಯವಸ್ಥೆಯನ್ನ ಬಹಳ ವ್ಯವಸ್ಥಿತಪೂರ್ವಕವಾಗಿ ಮಾಡ್ತಾ ಬಂದಿದ್ದಾರೆ. ಆದರೂ ಕೂಡ ನಮ್ಮ ಎಲ್ಲ ಲಿಂಗಾಯತ ಮಠಾಧೀಶರ ಒಕ್ಕೂಟದ ವತಿಯಿಂದ ನಾವು ಮಾಡುವಂಥ ಕಾರ್ಯ ಬಸವ ಸಂಸ್ಕೃತಿಯ ಎತ್ತಿ ಹಿಡಿಯುವಂಥದ್ದನ್ನು, ಅವರ ತತ್ವ ಸಿದ್ಧಾಂತವನ್ನು, ಅವರ ವಚನ ಸಾಹಿತ್ಯವನ್ನು ತಲೆ ಮೇಲೆ ಹೊತ್ತು ತಿರುಗುವಂಥ ಕೆಲಸವನ್ನು ನಾವು ಮಾಡಿ ಇವತ್ತು ಕೇವಲ ಒಂದು ಜಿಲ್ಲೆಯಲ್ಲಷ್ಟೇ ಕಾರ್ಯಕ್ರಮ ಮಾಡದೇ ನಮ್ಮ ಕರ್ನಾಟಕದ 31 ಜಿಲ್ಲೆಯಲ್ಲಿ ಕೂಡ ಬಸವ ಸಂಸ್ಕೃತಿ ಯಾತ್ರೆಯನ್ನು ಅತ್ಯಂತ ಯಶಸ್ವಿಪೂರ್ವಕವಾಗಿ ಆಗಿದೆ.